ನಮಸ್ಕಾರ ವೀಕ್ಷಕರೇ, ದೇವರಾಧನಿಗೆ ಸ್ವಾಗತ. ಸುಮಾರು ಜನ ನನಗೆ ಸರ್ ನಮ್ಮದು 15ಕ್ಕೆ 30 ಇದೆ ಸೈಟು, ಅದರಲ್ಲಿ ವಾಸ್ತು ಪ್ರಕಾರ ಮನೆ ಕಟ್ಬೋದಾ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡ್ತಾಯಿದ್ರಿ, ಫೋನ್ ಮಾಡಿ ಕೇಳ್ತಾಯಿದ್ರಿ. ಸರ್ 15ಕ್ಕೆ 30 ಒಂದು ಪ್ಲ್ಯಾನ್ ಮಾಡಿ ತೋರಿಸಿ ಸರ್, ಅದು ನಮಗೆ ವಾಸ್ತುಗೆ ಬರಬೇಕು ಅಂತ. ಯಾಕೆಂದರೆ ಅವ್ರಿಗೆ ಆಫ್ ಸೈಟ್ ಇರುತ್ತೆ, ಅವ್ರಿಗೂ ಕನಸಿರುತ್ತೆ ವಾಸ್ತು ಪ್ರಕಾರ ಕಟ್ಕೊಬೇಕು ಅಂತ. ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ತಾಯಿದ್ರಿ. ಮತ್ತು ಇನ್ನು ಕೆಲವರು ಏನಂದರೆ ಈಗ 40-60 ನಾನು ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಕೆಲವರು ನೆಗೆಟಿವ್ ಕಮೆಂಟ್ಸ್ ಹೇಳ್ತಾಯಿದ್ರಿ. ನೀವು ಹೇಳ್ದಂಗೆಲ್ಲ ಮಾಡೋಕ್ಕೋದ್ರೆ ವಾಸ್ತುಗೆ ಬರೋಲ್ಲ ಅಂತ ಹೇಳ್ತಾಯಿದ್ರಿ. ನಾನು ಪ್ರತಿಯೊಂದು ಮೆಜರ್ಮೆಂಟನ್ನು ನಾನು ನಿಮಗೆ 30-40 ಇರ್ಬೋದು, 40-60 ಇರ್ಬೋದು, 50-60 ಇರ್ಬೋದು, ಯಾವುದೇ ಮೆಜರ್ಮೆಂಟ್ ಬಂದರೂ ನಾನು ವಾಸ್ತುಗೆ ಮಾಡಿಕೊಡೋದು ನನ್ನ ಜವಾಬ್ದಾರಿ. ಅದೇ ರೀತಿ ಸುಮಾರು ಜನ ನನಗೆ 15ಕ್ಕೆ 30 ಸರ್ ನಂದು ಆಫ್ ಸೈಟ್ ಇದೆ, ಅರ್ಧ ಸೈಟ್ ಇದೆ, ಅದರಲ್ಲಿ ವಾಸ್ತುಗೆ ಬರುತ್ತಾ ಅಂತ ಸುಮಾರು ಜನ ನನಗೆ ಆಟೋ ಡ್ರೈವರ್ಗಳೆಲ್ಲ ಫೋನ್ ಮಾಡಿ ಕೇಳಿದ್ರಿ. ಸೊ ಈಗ ಯಾರ್ಯಾರ್ದು ಆಫ್ ಸೈಟ್ ಇದೆ ಅವ್ರಿಗೆ ಮ್ಯಾಕ್ಸಿಮಮ್ ವಾಸ್ತುಗೆ ಬರೋ ಥರ ನಾನು ಯಾವ ರೀತಿ ನಿಮಗೆ ಮಾಡ್ಕೊಬೋದು, ಮನೆ 15ಕ್ಕೆ 30 ಇದ್ರೂ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಇನ್ನು ಕೆಲವ್ರದ್ದು 20ಕ್ಕೆ 30 ಇರುತ್ತೆ, ಅವರು ಇವಾಗ ನಾನು ಏನು ಇದು ಮಾಡ್ತಾ ಇದ್ದೀನಿ ಅದು ಇನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ಆಯಿತು. ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಸೇಮ್ ಬಂದಿರುತ್ತೆ. ಇನ್ನು ಹಾಲಾಗಲಿ ರೂಮ್ ಆಗಲಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ರೆ ನಿಮಗೆ 20ಕ್ಕೆ 30 ಮೆಜರ್ಮೆಂಟ್ಗೂ ಆಗುತ್ತೆ. ನಾನು ಈಗ ಮಾಡ್ತಾ ಇರೋಂಥ ಮೆಜರ್ಮೆಂಟು 15ಕ್ಕೆ 30. ಬನ್ನಿ ಇವಾಗ ಅದ್ರ ಬಗ್ಗೆ ಈ ವಿಡಿಯೋನ ನೋಡೋಣ. ಇದು ಪೂರ್ವ ಪಶ್ಚಿಮ ಬಂದು ನಮಗೆ 15 ಅಡಿ ಇದೆ ಸೈಟ್ ಮೆಜರ್ಮೆಂಟು. ಅದೇ ರೀತಿ ಉತ್ತರ ಮತ್ತು ದಕ್ಷಿಣ ಇದು ಬಂದು ನಮಗೆ 30 ಅಡಿ ಇದೆ ನೋಡಿರಿ. ಈಶಾನ್ಯ, ವಾಯುವ್ಯ, ನೈಋತ್ಯ, ಆಗ್ನೇಯ, ನಮಗೆ ಈ ಮೆಜರ್ಮೆಂಟಲ್ಲಿ ನಮಗೆ ಪೂರ್ವದ ರೋಡ್ ಫೇಸಿಂಗ್ ಇರೋದು, ಈಸ್ಟ್ ಫೇಸಿಂಗ್ ಸೈಟ್ ಇದು. ನಾವು ನಾರ್ತ್ಗೆ 1.5 ಅಡಿ ಬಿಟ್ಟಿದ್ದೀರಿ, ಅದೇ ರೀತಿ ಸೌತ್ಗೆ 1.5 ಅಡಿ ಬಿಟ್ಟಿದ್ದೀರಿ, ಪಶ್ಚಿಮಕ್ಕೆ 1.5 ಅಡಿ ಬಿಟ್ಟಿದ್ದೀರಿ, ಮೂರೂ ಕಡೆ 1.5 ಅಡಿ ಬಿಟ್ಟಿದ್ದೀರಿ. ನಿಮಗೆ ಯಾವುದಾದ್ರೂ ಒಂದು ಕಡೆ, ಈಗ ನಮಗೆ ನಾರ್ತಲ್ಲಿ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಹೇಳ್ತೀರಿ, ಇದನ್ನು ಸೌತ್ಗಿಂತ ಈ ಸೌತ್ 2 ಇಂಚ್ ಕಡಿಮೆ ಬಿಟ್ಕೊಂಡು ನಾರ್ತ್ಗೆ 1-2 ಇಂಚು ಜಾಸ್ತಿ ಬಿಟ್ಕೊಬೋದು. ಅದೇ ರೀತಿ ಪಶ್ಚಿಮದಲ್ಲಿ 1-2 ಇಂಚ್ ಕಡಿಮೆ ಅಂದರೆ ಪಶ್ಚಿಮ ದಕ್ಷಿಣದಲ್ಲಿ ನಮಗೆ ನಮ್ಮ ಉತ್ತರದಕ್ಕಿಂತ ದಕ್ಷಿಣದಲ್ಲಿ ಕಡಿಮೆ ಜಾಗ ಇರಬೇಕು, ಪೂರ್ವಕ್ಕಿಂತ ಪಶ್ಚಿಮಕ್ಕೆ ಕಡಿಮೆ ಜಾಗ ಇರೋ ಥರ ನೋಡ್ಕೊಬೇಕು. ನಮಗೆ ಪೈಪ್ಲೈನ್ ಹೋಗಿ ಜಾಗ ಬೇಕೇ ಬೇಕಾಗುತ್ತೆ. ಮತ್ತು ನಮಗೆ ಸುತ್ತು ಕಿಟಕಿ ಬರಬೇಕು, ಗಾಳಿ ಬೆಳಕು ಮನೆ ಒಳಗಡೆ ಬಂದರೆ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಚೆನ್ನಾಗಿರ್ತೀರ. ಅದರಲ್ಲೂ ಉತ್ತರ ಮತ್ತು ಪೂರ್ವ ಜಾಗದಿಂದ ಗಾಳಿ ಬೆಳಕು ಮ್ಯಾಕ್ಸಿಮಮ್ ಒಳಗಡೆ ಬರೋ ಥರ ನಾವು ಮನೆ ಕಟ್ಟೋವಾಗ ಅದ್ರ ಬಗ್ಗೆ ಗಮನ ಹರಿಸಿ ನಾವು ಪ್ಲ್ಯಾನ್ ಮಾಡಿಸ್ಬೇಕಾಗುತ್ತೆ. ನೋಡಿ, ನಾವು ಎಲ್ಲದೂ 9 ಅಂಗ್ಲ ಗೋಡೆ ತೊಗೊಂಡಿದ್ದೀರಿ. ಪೂರ್ವ 9 ಅಂಗ್ಲ, ಪಶ್ಚಿಮ 9 ಅಂಗ್ಲ ಗೋಡೆ, ಉತ್ತರ 9 ಅಂಗ್ಲ ಗೋಡೆ, ದಕ್ಷಿಣದು 9 ಅಂಗ್ಲ ಗೋಡೆ. ಸೊ ಯಾವುದು ನಾವು ಥಿಕ್ನೆಸ್ ವೇರಿ ಮಾಡ್ತಾಯಿಲ್ಲ, ಎಲ್ಲ 9 ಅಂಗ್ಲ ಗೋಡೆ ತೊಗೊಂಡಿದ್ದೀರಿ. ನಮಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಬರಬೇಕು. ಇಲ್ಲಿ ನಾವೇನು ಮಾಡಿದ್ದೀರಿ, ವಾಯುವ್ಯದಲ್ಲಿ ಅಡುಗೆ ಮನೆ ಕೊಟ್ಟಿದ್ದೀರಿ. ವಾಯು ಮತ್ತು ಅಗ್ನಿ ಇವರಿಬ್ಬರು ಫ್ರೆಂಡ್ಸು. ಅಗ್ನಿ ಮೂಲೆಯಲ್ಲಿ ನಮಗೆ ಅಡುಗೆ ಮನೆ ಮಾಡೋಕ್ಕಾಗಲಿಲ್ಲ, ಅಡುಗೆ ಮನೆ ಅಲ್ಲಿ ಬೆಂಕಿ ಉರಿಯೋಕೆ ಆಗ್ತಾ ಇಲ್ಲ ವಾಸ್ತು ಇರೋದ್ರಲ್ಲಿ. ಯಾಕೆಂದರೆ ಇರೋದು ಆಫ್ ಸೈಟು, ಅದರಲ್ಲಿ ಏನಾದರೂ ಆಲ್ಟ್ರ್ ಮಾಡ್ಬೋದು ಅಂದರೆ ಅಡುಗೆ ಮನೆಯನ್ನು ನಾವು ವಾಯುವ್ಯದಲ್ಲಿ ಕೊಡ್ಬೋದು. ನೋಡಿರಿ, ನಾವು ವಾಯುವ್ಯದಲ್ಲಿ ಕೊಟ್ಟಿದ್ದೀರಿ. ಅಡುಗೆ ಮನೆ ಬಂದು 6.4 ಇಂದ 6 ಅಂದರೆ 6.5 ಅಡಿಯಿಂದ 6 ಅಡಿಗೆ ಸಿಗ್ತಾ ಇದೆ. ನಮಗೆ ಜಾಗ ಕಡಿಮೆ ಇರೋದ್ರಿಂದ ನೋಡ್ರಿ, ಇದು ಓಪನ್ ಕಿಚನ್ ಕೊಟ್ಟಿದ್ದೀರಿ. ಗೋಡೆ ಹಾಕಿದ್ರೆ ಮತ್ತೆ ನಮಗೆ 3/4 ಅಡಿ ಚಿಕ್ಕದಾಗುತ್ತೆ ಮನೆ ಅಂದ್ಬಿಟ್ಟು ಇದು ಓಪನ್ ಕಿಚನ್ ಕೊಟ್ಟಿದ್ದೀರಿ. ಮತ್ತು ನೋಡ್ರಿ, ಈ ವಾಯುವ್ಯದಲ್ಲಿ ಇರ್ತಕ್ಕಂಥ ಅಡುಗೆ ಮನೆಗೆ ಈ ರೂಮ್ಗೆ ಅಗ್ನಿ ಮೂಲೆಯಲ್ಲೇ ನಾವು ಸ್ಟವ್ ಕೊಟ್ಟಿದ್ದೀರಿ. ಅದು ಪೂರ್ವಕ್ಕೆ ಮುಖ ಮಾಡಿನೇ ಅಡುಗೆ ಮಾಡಬೇಕು. ಕೆಲವೊಂದು ಹತ್ರ ಏನು ಮಾಡಿರ್ತೀರ ಅಂದರೆ ಈ ಉತ್ತರ ಇದ್ರ ಮೇಲೆ ಸ್ಲ್ಯಾಬ್ ಮೇಲೆ ಇಟ್ಕೊಂಡ್ಬಿಟ್ಟಿರ್ತಾರೆ ಸ್ಟವ್. ನೋಡ್ರಿ, ನಾವು ಪೂರ್ವ ಸ್ಲ್ಯಾಬ್ ಕೊಟ್ಟಿದ್ದೀರಿ ಮತ್ತು ಉತ್ತರ ಕೊಟ್ಟಿದ್ದೀರಿ. ಪೂರ್ವದಲ್ಲಿ ಅಗ್ನಿಮೂಲೆಯಲ್ಲೇ ಕೊಡಬೇಕು. ಮತ್ತು ನಮಗೆ ಇಲ್ಲಿ ಅಗ್ನಿಮೂಲೆಯಲ್ಲಿ ಕೊಟ್ಟಾಗ ಇದು ಬರೀ 6.5 ಅಡಿ ಇರೋದ್ರಿಂದ ನಾವಿಲ್ಲಿ ಶಿಂಕ್ ಕೊಟ್ಟಾಗ 2 ಅಂದರೆ ಶಿಂಕು ಮತ್ತು ಸ್ಟವ್ ಹತ್ತತ್ರ ಆಗುತ್ತೆ. ಬೆಂಕಿ ಮತ್ತು ನೀರು ಹತ್ತತ್ರ ಇದ್ದರೆ ಮನೆ ಒಳಗಡೆ ಗಲಾಟೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ರಿ ಅಂದರೆ, ಈಗ ಈಶಾನ್ಯದಲ್ಲಿ ನೀರು ಅಲ್ಲಿ ಕೊಡೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಹತ್ತತ್ರ ಇರೋದ್ರಿಂದ. ಇನ್ನೆಲ್ಲಿ ಕೊಡ್ಬೋದಪ್ಪ ಅಂದರೆ ನೀರನ್ನು ವಾಯುವ್ಯದಲ್ಲಿ ಖರ್ಚು ಮಾಡಬೇಕು. ನೋಡ್ರಿ, ವಾಯುವ್ಯದಲ್ಲಿ ಶಿಂಕ್ ಕೊಟ್ಟಿದ್ದೀರಿ, ಆವಾಗ ನಮಗೆ ಅಡುಗೆ ಮನೆ ಅಲ್ಲಿ ವಾಸ್ತುಗೆ ಬರುತ್ತೆ ವಾಯುವ್ಯದಲ್ಲಿ. ಮತ್ತು ಇನ್ನೊಂದು ಏನಪ್ಪ ನಿಮಗೆ ಮುಖ್ಯವಾಗಿ ತಿಳಿಬೇಕಾಗಿರೋದೇನೆಂದರೆ, ವಾಯುವ್ಯದಲ್ಲಿ ಕೆಲವ್ರು ಕೇಳ್ತೀರ ಅಡುಗೆ ಮನೆ ಮಾಡ್ಬೋದು ಅಂತ. ಮಾಡ್ಬೋದು, ಆದರೆ ಯಾರು ಮನೆಯಲ್ಲಿ ವಾಯುವ್ಯದಲ್ಲಿ ಅಡುಗೆ ಮನೆ ಇರುತ್ತೆ ಅವ್ರ ಮನೆಗೆ ನೆಂಟರು ಜಾಸ್ತಿ ಬರ್ತಾ ಇರ್ತಾರೆ, ಗೆಸ್ಟ್ ಜಾಸ್ತಿ ಬರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ಅಡುಗೆ ಮಾಡಿ ಊಟ ಮಾಡಿದವರು ಸ್ವಲ್ಪ ಎಲ್ಲರಿಗಿಂತ ಸ್ವಲ್ಪ ನಾರ್ಮಲ್ಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರ್ತಾರೆ ಅಷ್ಟೇ. ಆದರೆ ವಾಸ್ತುಗೆ ವಾಯುವ್ಯದಲ್ಲಿ ಅಡುಗೆ ಮನೆ ಬರ್ಬೋದು. ಇನ್ನು ಮನೆ ಒಳಗಡೆ ಸೌತ್ ಪೂರ್ತಿ ಅಂದರೆ ಆಗ್ನೇಯದಿಂದ ನೈಋತ್ಯ ತನಕ ಪೂರ್ತಿ ನಾವು ರೂಮ್ ಕೊಟ್ಟಿದ್ದೀರಿ. ಅಂದರೆ 7.25 ಅಡಿಗೆ 10 ಅಡಿ ಬರ್ತಾ ಇದೆ. 7.2 ಇಂದ 10 ಫೀಟ್ ಒಂದು ಪೂರ್ತಿ ರೂಮ್ ಕೊಟ್ಟಿದ್ದೀರಿ. ನಾವು ಈ ರೂಮ್ಗೆ
ಅಟ್ಯಾಚ್ ಬಾತ್ರೂಮ್ ಕೊಡ್ಬೋದಾಗಿತ್ತು. ಆದರೆ ಈಗ ಮನೆಯಲ್ಲಿ ಇನ್ನೊಬ್ರು ಯಾರೋ ಇರ್ತಾರೆ, ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿದಾಗ ನಮಗೆ ಫಸ್ಟ್ ಅಟ್ಯಾಚ್ ಬಾತ್ರೂಮ್ಗಿಂತ ಕಾಮನ್ ಬಾತ್ರೂಮ್ ಬೇಕಾಗುತ್ತೆ. ಇಂಪಾರ್ಟೆಂಟು ನಮಗೆ ಕಾಮನ್ ಬಾತ್ರೂಮ್ ಒಂದಿದ್ದು ಇನ್ನೂ ಜಾಗ ಇದ್ದರೆ ಅವಾಗ ಅಟ್ಯಾಚ್ ಕೊಡ್ಬೋದು. ಜಾಗ ಕಡಿಮೆ ಇದ್ದಾಗ ಫಸ್ಟ್ ನಾವು ಕಾಮನ್ ಬಾತ್ರೂಮೇ ಕೊಡಬೇಕು, ಆಮೇಲೆ ಜಾಗ ಇದ್ದರೆ ಮಾತ್ರ ಅಟ್ಯಾಚ್ ಕೊಡಬೇಕು. ಇಲ್ಲಿ ನಮ್ಗೆ ಜಾಗ ಇರೋದ್ರಿಂದ ನಾವು ನೋಡ್ರಿ ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀರಿ. ಈ ಬಾತ್ರೂಮ್ ಬಂದು 4 ಅಂದರೆ 4 ಅಡಿಗೆ 6.5 ಅಡಿ ಇದೆ. ಇದು ನಮಗೆ ಏನು ಬಾತ್ರೂಮ್ ಮೆಜರ್ಮೆಂಟು. ವಾಯುವ್ಯದಲ್ಲಿ ಬಾತ್ರೂಮ್ ಬರಲೇಬೇಕು ಅಂತ ನೀವೇ ಹೇಳಿದ್ರಿ ಅಂತ ಸುಮಾರು ಜನ ನನ್ನ ಕಮೆಂಟ್ಸ್ ಮಾಡ್ತೀರಾ. ನನ್ನ ಪ್ಲ್ಯಾನಲ್ಲಿ ಚೇಂಜ್ ಆಗ್ತಾ ಇದ್ದಾಗ ಬಾತ್ರೂಮು ವಾಯುವ್ಯದಲ್ಲಿ ಯಾವಾಗ ಬರಬೇಕು ಅಂದರೆ ಅಲ್ಲಿ ರೂಮ್ ಇದ್ದರೆ ಆ ವಾಯುವ್ಯದಲ್ಲಿ ರೂಮ್ ಇರುತ್ತಲ್ವ, ಅದರಲ್ಲಿ ಕಂಪಲ್ಸರಿ ಆ ರೂಮ್ಗೆ ವಾಯುವ್ಯದಲ್ಲಿ ಬಾತ್ರೂಮ್ ಬರಲೇಬೇಕು. ಇದು 100%. ನಮಗೆ ಇಲ್ಲಿ ರೂಮ್ ಬಂದಿಲ್ಲ, ಅಡುಗೆ ಮನೆ ಬಂದಿದೆ. ನಮಗೆ ವಾಯುವ್ಯದಲ್ಲಿ ನೀರು ಖರ್ಚು ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ನಾವು ಶಿಂಕ್ನ ವಾಯುವ್ಯದಲ್ಲೇ ಕೊಟ್ಟಿದ್ದೀರಿ. ಇನ್ನು ಹಾಲ್ ಬಂದರೆ ನಮಗೆ ನೋಡಿ 7.25 ಅಡಿಗೆ 10 ಅಡಿ ಹಾಲ್ ಬಂತು. ಇದು ದೊಡ್ಡದಾಗಿ ಬರುತ್ತೆ ನಮಗೆ. ಹಾಲು 7.25 ಅಡಿ ಬಂತು ನಮಗೆ. ನೆಕ್ಸ್ಟ್ ಇನ್ನು ಬಾಗಿಲುಗಳ ಲೆಕ್ಕಕ್ಕೆ ಹೋದರೆ ನೋಡ್ರಿ ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಬರುತ್ತೆ. ಇನ್ನೇನಿದ್ರು ಕಿಚನ್ಗೆ ನಾವು ಓಪನ್ ಕೊಟ್ಬಿಟ್ಟಿದ್ದೀರಿ, ಅಲ್ಲಿ ಡೋರ್ ಬೇಕಾಗಲ್ಲ ನಮಗೆ. ನೋಡ್ರಿ ಈ ಬೆಡ್ರೂಮ್ಗೆ ಉತ್ತರ ಈಶಾನ್ಯದಲ್ಲಿ ನಮಗೆ ಡೋರ್ ಬಂತು ಬೆಡ್ರೂಮ್ಗೆ. ಅದೇ ರೀತಿ ಬಾತ್ರೂಮ್ಗೆ ಪೂರ್ವ ಈಶಾನ್ಯ. ನೋಡ್ರಿ ಇಲ್ಲಿ ಎಲ್ಲ ಉಚ್ಚ ಸ್ಥಾನದಲ್ಲಿ ಎಲ್ಲ ಒಳ್ಳೆ ಜಾಗದಲ್ಲೇ ನಾವು ಡೋರ್ ಕೊಟ್ಟಿದ್ದೀರಿ. ಇನ್ನು ನಮಗೆ ನಾರ್ತ್ 1.5 ಅಡಿ ಜಾಗ ಇದೆ. ಮ್ಯಾಕ್ಸಿಮಮ್ ವಿಂಡೋಸ್ ಕೊಡಬೇಕು. ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ಅದೇ ಹೇಳೋದು, ಉತ್ತರದಿಂದ ಎಷ್ಟು ಗಾಳಿ ಬೆಳಕು ಬರುತ್ತೆ ಅಷ್ಟು ಚೆನ್ನಾಗಿರ್ತೀರ. ಮ್ಯಾಕ್ಸಿಮಮ್ ವಿಂಡೋಸ್ ಕೊಡ್ಬೋದು. ನೋಡ್ರಿ ಇಲ್ಲಿ ಅಡುಗೆ ಮನೆಯಲ್ಲೂ ಕೊಡಬೇಕು, ಮತ್ತು ಹಾಲಲ್ಲಿ 2 ಲಿಂಟ್ಲ್ ಮೇಲೆ ಆದರೆ 1 ವೆಂಟಿಲೇಟು ಆ ಥರ ಎಲ್ಲ ಕೊಡ್ಬೋದು. ಅದೇ ರೀತಿ ಪೂರ್ವದಲ್ಲೂ ಅಷ್ಟೇ ಉಚ್ಚ ಸ್ಥಾನದಲ್ಲಿ ಡೋರ್ ಬಂತು. ನೋಡ್ರಿ ಇದೆಲ್ಲ ಖಾಲಿ ಇದೆ ನಿಮಗೆ, ಅದು ಬೇರೆ ರೋಡ್ ಫೇಸಿಂಗ್ ಬೇರೆ ಇದೆ. ಹಾಗಾಗಿ ಮ್ಯಾಕ್ಸಿಮಮ್ ನೀವು ಪೂರ್ವದಲ್ಲಿ ವಿಂಡೋಸ್ ಕೊಡಬೇಕಾಗುತ್ತೆ. ನೆಕ್ಸ್ಟು ನೋಡ್ರಿ ಇಲ್ಲಿ 1.5 ಅಡಿ ಇದ್ದಾಗ ನಮಗೆ ದಕ್ಷಿಣ ಆಗ್ನೇಯದಲ್ಲೂ ವಿಂಡೋ ಕೊಡ್ಬೋದು, ಪಶ್ಚಿಮ ವಾಯುವ್ಯದಲ್ಲೂ ಕೊಡ್ಬೋದು. ಬೇಕಿದ್ರೆ ಪೂರ್ವದಲ್ಲೆಲ್ಲ ಕೊಟ್ಟಿರ್ತೀರ ನೀವು, ಬೇಕಿದ್ರೆ ಅಲ್ಲೂ ಕೊಡ್ಬೋದು. ಇನ್ನು ಕೆಲವರು ಸರ್ ನಾವು ಜನ ಜಾಸ್ತಿ ಇದ್ದೀರಿ, ಇನ್ನೂ 2 ರೂಮ್ ಬೇಕಿತ್ತು, 3 ರೂಮ್ ಬೇಕು, ಮಕ್ಕಳಿದ್ದಾರೆ ಅಂತ ಎಲ್ಲ ಅಂದಾಗ ನಮಗೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂದರೆ ನೋಡ್ರಿ 15ಕ್ಕೆ 30ರಲ್ಲೇ ನಾವು ಡೂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಈ ಬಾತ್ರೂಮ್ ಬರುತ್ತಲ್ಲ, ಈ ಬಾತ್ರೂಮ್ ಹತ್ರ ಬರೀ 2 ಸ್ಟೆಪ್ ವೆಸ್ಟ್ಗೆ ಹತ್ತದ ಮೇಲೆ ನಾವು ಅಲ್ಲಿಂದ ನಾರ್ತ್ಗೆ ಟರ್ನ್ ಆಗಿ ಮತ್ತು ಇಲ್ಲಿ ಅಡುಗೆ ಮನೆ ಬರುತ್ತೆ. ಇಲ್ಲಿ ನಮ್ಗೆ ರೈಸ್ ಆಗಿಬಿಡುತ್ತೆ ಸ್ಟೇರ್ ಕೇಸು. ಈಸ್ಟಿಗೆ ಟರ್ನ್ ಆಗಿ ನಾವು ಫಸ್ಟ್ ಫ್ಲೋರಲ್ಲಿ ನಿಂತ್ಕೊತೀರಿ. ಆವಾಗ ನಾವು ನೋಡ್ರಿ ಸೇಮ್ ಇಲ್ಲಿ ನಮಗೆ ರೂಮ್ ಥರ ಮಾಡಿಕೊಂಡು ಈ ಕಡೆ ಹಾಲ್ ಮಾಡ್ಕೊಬೋದು. ಲಿವಿಂಗ್ ರೂಮು ನಾರ್ತ್ ಈಸ್ಟ್ ಕಾರ್ನರ್ಗೆ ರೂಮ್ ಬರೆದಿರೋ ಥರ ನಾವು ಲಿವಿಂಗ್ ರೂಮ್ ಮಾಡ್ಕೊಬೋದು. ಮತ್ತು ನಮಗೆ ಇದು ವೆಸ್ಟ್ ಕಟ್ಟಾದಾಗ ಪಶ್ಚಿಮ ನಮಗೆ ಮೋಡ್ ಕಟ್ಟಾಯಿತು ಸ್ಟೇರ್ ಕೇಸ್ ಬಂದಿದ್ದಕ್ಕೆ. ಈಶಾನ್ಯದಲ್ಲಿ ನಮಗೆ ಇದು ಮೋಡ್ ಕಟ್ಟಾಗಬೇಕು, ಅಂದರೆ ಡೂಪ್ಲೆಕ್ಸ್ ಥರ ಬರಬೇಕು. ಇಲ್ಲ ಸರ್ ನಮಗೆ ಅಲ್ಲೂ ಇನ್ನೊಂದು ರೂಮ್ ಥರ ಏನಾದರೂ ಜಾಗ ಬೇಕು ನಮಗೆ ಕ್ರಿಯೇಟ್ ಮಾಡ್ಕೊತೀರಿ, ನಮಗಿದು ಮೇಲೆ ಆರಾಮಾಗಿರಲಿ ಅನ್ನೋರು ನೋಡಿ ಪೂರ್ವ ಈಶಾನ್ಯದಲ್ಲಿ 1 ಅಡಿ 1 ಅಡಿ ಗೋಡೆ ಎರಗಾನ ಕಟಿಂಗ್ ಕೊಡಿ. ಪೂರ್ವ ಈಶಾನ್ಯದಲ್ಲಿ ಕೊಡಬೇಕು. ಇಲ್ಲ ಪೂರ್ವ ಈಶಾನ್ಯದಲ್ಲಿ ಕೊಡೋಕ್ಕಾಗಿಲ್ಲ ಅಂದರೆ ಉತ್ತರ ಈಶಾನ್ಯದೆಲ್ಲ ಬೇಕಾದರೂ ಕೊಡ್ಬೋದು. ನಮಗೆ ಪಶ್ಚಿಮ ಮಧ್ಯಭಾಗ ಕಟ್ಟಾಯಿತು, ದಕ್ಷಿಣ ಮಧ್ಯಭಾಗ ಕಟ್ಟಾಯಿತು ಅಂದರೆ ಈಶಾನ್ಯದಲ್ಲಿ ಕಟ್ ಮಾಡಲೇಬೇಕು. ಆವಾಗಲೇ ಅದು ವಾಸ್ತುಕ್ಕೆ ಬರೋದು, ಇಲ್ಲಾಂದರೆ ವಾಸ್ತುಕ್ಕೆ ಬರೋದಿಲ್ಲ. ಲಿಫ್ಟ್ ಆಗಲಿ ಸ್ಟೇರ್ ಕೇಸ್ ಆಗಲಿ ಏನಾಗಲಿ ಅಲ್ಲಿ ಬಂದಾಗ ನಾವು ಅದನ್ನು ಈ ಕಡೆ ಕಟ್ ಮಾಡಿದಾಗ 2 ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಈಗ ಇದು 15ಕ್ಕೆ 30 ಅಡಿ 15 ಅಡಿಗೆ 30 ಅಡಿ ಇರ್ತಕ್ಕಂಥ ಸೈಟಿನ ಮ್ಯಾಕ್ಸಿಮಮ್ ವಾಸ್ತುಗೆ ಯಾವ ರೀತಿ ಕೊಡ್ಬೋದು ಆ ರೀತಿ ನಾನು ಈಗ ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋ ಪ್ಲೇ ಆದಮೇಲೆ ಕೆಲವರು ಏನು ಮಾಡ್ತೀರಾ, ಸರ್ ನಮ್ದು 20ಕ್ಕೆ 30 ಇದೆ ಅಂತ ಮತ್ತೆ ಕಮೆಂಟ್ಸ್ ಮಾಡ್ತೀರಾ. ಸಿಂಪಲ್ ನೋಡ್ರಿ, ಇದು ಏನೇನಿದೆಯಲ್ಲ ಇನ್ನು 5 ಅಡಿ ನಿಮ್ಮ ಸೈಟ್ ದೊಡ್ಡದಿರುತ್ತೆ. ಇನ್ನು 5 ಅಡಿ ರೂಮ್ ಒಂದು ಸ್ವಲ್ಪನೋ ಹಾಲು ಅಡುಗೆ ಮನೆನೋ ಯಾವುದಾದ್ರೂ ಒಂದು 5 ಅಡಿ ದೊಡ್ಡದು ಮಾಡಿಬಿಟ್ರೆ ನಿಮಗೆ 20ಕ್ಕೆ 30 ಆಗ್ಬಿಡುತ್ತೆ. ನಾವು 15ಕ್ಕೆ 30 ಮಾಡಿದ ತಕ್ಷಣ ಎಲ್ಲರೂ ಕಮೆಂಟ್ಸ್ ಮಾಡೋದು ಇದೇನೆ, ಸರ್ 20ಕ್ಕೆ 30 ಇದೆ ನಮ್ಮ ಸೈಟು, ಆ ಮೆಜರ್ಮೆಂಟ್ಗೆ ವಿಡಿಯೋ ಮಾಡಿ ಅಂತ. ಇದನ್ನೊಂದು ಸ್ವಲ್ಪ ಯಾವುದಾದ್ರೂ ಒಂದು ಹಾಲು ರೂಮ್ ಅಡುಗೆ ಮನೆಯನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ 5 ಅಡಿ ಆಚೆ ತೊಗೊಂಡ್ರೆ 20ಕ್ಕೆ 30 ಆಯಿತು. ಈ ರೀತಿಯಾಗಿ 20ಕ್ಕೆ 30 ಇದೇ ಸೇಮ್ನೇ ನೀವು ಅಳವಡಿಸ್ಕೊಬೋದು. ಇನ್ನು ಕೆಲವರು ಏನು ಮಾಡ್ತೀರಾ, ಸರ್ ನನಗೆ ಸೌತ್ ಫೇಸಿಂಗ್ ಇದೆ, ವೆಸ್ಟ್ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗ್ ಇದೆ, ವಿಡಿಯೋ ಮಾಡಿ ಅಂತ ಇದ್ದೀರಾ. ಫಿಟ್ಟಲ್ಲಿ ಬರಬೇಕು ಅಂತ ತೋರಿಸಿ ಅಂತ ಹೇಳ್ತಾ ಇದ್ದೀರಾ. ಅವೆಲ್ಲ ಇಂಪಾರ್ಟೆಂಟ್ ಇರ್ತಕ್ಕಂಥ ಪಾಯಿಂಟು. ನೀವು ಏನೇನು ಕೇಳ್ತಾ ಇದ್ದೀರಾ ಅದೆಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡಬೇಕು. ಅದನ್ನ ನೋಡಿದ್ರೇನೆ ನೀವು ನಾವು ಮಾಡಿರೋ ವಿಡಿಯೋನೇ ಕೇಳ್ತಾ ಇದ್ದೀರಾ. ಪೂರ್ತಿ ವಿಡಿಯೋನ ಒಂದ್ಸರಿ ಎಲ್ಲ ವಿಡಿಯೋನು ನೋಡಿ ನಿಮ್ಗೆ ಯಾವ ಪಾಯಿಂಟ್ ಬೇಕು, ಏನು ವಿಷಯ ಬೇಕೋ ಅದ್ರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ. ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಆಗ್ಲೂ ಸಿಗ್ಲಿಲ್ಲ ನಿಮಗೆ ಅಂದ್ರೆ ಅವಾಗ ಬೇಕಾದ್ರೆ ನಮಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಕಮೆಂಟ್ಸ್ ಮಾಡಿ, ಸರ್ ಈ ವಿಷಯದ ಬಗ್ಗೆ ನಮಗೆ ವಿಡಿಯೋ ಬೇಕು ಅಂತ. ನೀವು ಏನು ನನಗೆ ಪಾಯಿಂಟ್ ಕೇಳ್ತಾ ಇದ್ದೀವಿ ಅದೆಲ್ಲ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡಿಲ್ಲ ಅಷ್ಟೇ. ಅದು ಬಿಟ್ಬಿಟ್ಟು ಮತ್ತೆ ವಿಡಿಯೋ ಮಾಡಿ ಅಂತ ಕೇಳೋಕ್ಕಾಗ್ಬಿಡಿ. ಯಾಕೆಂದ್ರೆ ಇನ್ನು ನಾನು ಮಾಡಬೇಕಾಗಿರೋ ವಿಡಿಯೋ ಸಾಕಷ್ಟಿದೆ, ಅದ್ರ ಕಡೆ ಗಮನ ಕೊಡ್ತಾ ಹೋಗ್ತೀನಿ.
ನಿಮ್ಗೆ ಏನಾದರೂ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬಗ್ಗೆ ಬೇಕಾದರೆ ಫಸ್ಟ್ ಸರ್ಚ್ ಮಾಡಿ. ನಾನು ಮಾಡಿದ್ದೀನಿ ವಿಡಿಯೋ, ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಆ ಸರ್ಚ್ ಮಾಡಿ ಆಗಲೂ ನಿಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಾಗಿಲ್ಲ ಅಂತ ಅಂದಾಗ ಆಗ ನನಗೆ ಬೇಕಾದ್ರೆ ವಾಟ್ಸಪ್ ಮಾಡಿ, ನಾನು ಅದ್ರ ಬಗ್ಗೆ ಗಮನ ಕೊಡ್ತೀನಿ. ಈ ವಿಡಿಯೋನ ಮ್ಯಾಕ್ಸಿಮಮ್ ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಅಂದರೆ ಈಗ ಅರ್ಧರ್ಧ ಸೈಟ್ ಇರೋರು ಅವ್ರಿಗೆ ಕೆಲವೊಬ್ರಿಗೆ ಅನುಕೂಲ ಇರಲ್ಲ, ಪ್ಲಾನ್ ಮಾಡಿಸೋದಕ್ಕೆ ಆಗಲಿ ವಾಸ್ತವ್ರಿಗೆ ಕರ್ಸೋದಕ್ಕೆ ಆಗಲಿ ಪಾಪ ಅನುಕೂಲ ಇರಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಸ್ಟೇಟಸ್ಗೆ ಹಾಕೊಳೋದಾಗ್ಲಿ, ಇಲ್ಲ ಅಂದರೆ ಫೇಸ್ಬುಕ್ಕಲ್ಲಿ ಹಾಕೊಳೋದಾಗ್ಲಿ, ನೀವು ಅದನ್ನು ಶೇರ್ ಮಾಡಿದಾಗ ಯಾರಿಗೆ ಪಾಪ ಅನುಕೂಲ ಇರಲ್ವೋ ಅವ್ರಿಗೆ ಆಸೆ ಇರುತ್ತೆ ಖಂಡಿತವಾಗೂ ನಾವು ವಾಸ್ತು ಮನೆ ಕಟ್ಕೊಬೇಕು ಅಂತ. ಅವ್ರಿಗೆ ಪ್ಲಾನ್ ಮಾಡ್ಸೋಕ್ಕಾಗಲಿ ವಾಸ್ತವ್ಯನ ಕರ್ಸೋಕ್ಕಾಗಲಿ ಅನುಕೂಲ ಇರಲ್ಲ. ದೊಡ್ಡ ದೊಡ್ಡ ಸೈಟ್ ಇದ್ರೆ ಬೇಡ, ಚಿಕ್ಕ ಚಿಕ್ಕ ಸೈಟ್ ಇರೋರಿಗೆ ಇವೆಲ್ಲ ಅನುಕೂಲ ಇರಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ ಈ ವಿಡಿಯೋನ ಶೇರ್ ಮಾಡಿ. ಯಾಕೆಂದರೆ ಅವ್ರಿಗೂ ಕನಸಿರುತ್ತಲ್ವಾ, ಒಂದು ಒಳ್ಳೆ ಮನೆ ಕಟ್ಕೊಬೇಕು, ಚೆನ್ನಾಗಿ ಕಟ್ಕೊಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ. ಸೊ ನೀವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಅವ್ರ ಗಮನಕ್ಕೆ ಬಂದರೆ ಅವ್ರು ಅದನ್ನು ಅಳವಡಿಸ್ಕೊತಾರೆ. ಅವ್ರು ಅಳವಡಿಸ್ಕೊಂಡಾಗ ಆ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ. ನಿಮ್ಗೆ ₹1 ಬಂದರೆ ನಿಮ್ಮಿಂದ ನನಗೆ 7 ಪೈಸೆ ಬರುತ್ತೆ, ಏನು ಪಾಸಿಟಿವ್ ಎನರ್ಜಿ. ಹಾಗಾಗಿ ಮ್ಯಾಕ್ಸಿಮಮ್ ಜನಕ್ಕೆ ನೀವು ಶೇರ್ ಮಾಡ್ತಾ ಇದ್ರೆ ಯಾರ್ಯಾರು ಅಳವಡಿಸ್ಕೊಂತಾರೆ ಅವರು ತುಂಬಾ ಖುಷಿಯಿಂದ ಇದ್ದಾಗ ಆ ಎನರ್ಜಿ ಎಲ್ಲ ನಿಮಗೆ ಬರೋದು. ನಿಮಗೆ ಬಂದಿದ್ದಾದ್ಮೇಲೆ ನನಗೆ ಸ್ವಲ್ಪ ಬರುತ್ತೆ. ಈ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯನ ಒತ್ಕೊಂಡು ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.